ಹೊಳೆನರಸೀಪುರ ತಾಲೂಕಿನ ಪರಸನಹಳ್ಳಿ ಗೇಟ್ ಸಮೀಪ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪ್ರಾರಂಭಕ್ಕೆ ಮಳಲಿ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ನೀಡುವ ಸಂಭವವಿದೆ ಎಂದು ನೂರಾರು ಮಹಿಳೆಯರು ಮಳಲಿ ಗ್ರಾಮ ಪಂಚಾಯತ್ ಹತ್ತಿರ ಜಮಾಯಿಸಿ ಅನುಮತಿ ನೀಡುವುದಾದರೆ ಮೊದಲು ನಮಗೆ ವಿಷ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಮಳಲಿ ಗ್ರಾಮದ ಜಯಮ್ಮ ಎಂಬುವರು ಮಾತನಾಡಿ, ಮಳಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಗ್ರಾಮದಲ್ಲಿ ಮದ್ಯದಂಗಡಿ ಬೇಡವೆಂದು 30 ವರ್ಷಗಳ ಹಿಂದೆ ಪ್ರತಿಭಟನೆ ನಡೆಸಿ ಮದ್ಯದಂಗಡಿ ತೆರೆಯದಂತೆ ಹೋರಾಟ ಮಾಡಿದ್ದೆವು. ಆದರೆ ಈಗ ಪುನಃ ಮದ್ಯದಂಗಡಿ ತೆರೆಯಲು ಪದೇ ಪದೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಒತ್ತಡಕ್ಕೆ ಮಣಿದು ಅನುಮತಿ ನೀಡುವ ನಿರ್ಣಯ ಕೈಗೊಳ್ಳುವ ಮುನ್ನ ನಮಗೆ ವಿಷ ಕೊಟ್ಟು ಸಾಯಿಸಿಬಿಡಿ, ನಂತರ ಎಲ್ಲರಿಗೂ ಮದ್ಯ ಕೊಟ್ಟು ಸಾಯಿಸಿ ಎಂದು ಆಕ್ರೋಶದಿಂದ ನುಡಿದರು. ಮಳಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಮಾತನಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು, ಗ್ರಾಮ ಪಂಚಾಯತ್ ಸದಸ್ಯ ರಕ್ಷಿತ್ ಮಳಲಿ, ಮೋಹನ್, ಮಾವನೂರು ಪ್ರದೀಪ್ ಮದ್ಯದಂಗಡಿಗೆ ಪರವಾನಗಿ ನೀಡೋದು ಬೇಡವೆಂದು ಪಂಚಾಯಿತಿಯಲ್ಲಿ ನಿರ್ಣಯ ಮಾಡಿದ್ದೇವೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ನಾವುಗಳು ಕೈಗೊಂಡ ನಿರ್ಣಯವನ್ನು ಬೆಂಬಲಿಸದೆ ನಮ್ಮಗಳ ಮೇಲೆ ಒತ್ತಡ ಹೆಚ್ಚಿದೆ ಎಂದು ಆತಂಕ ಹಾಗೂ ಬೇಸರದಿಂದ ನುಡಿದರು. ಹಿರಿಯರಾದ ನಾರಾಯಣಗೌಡ ಇದ್ದರು. ಈಗ 30ನೇ ವರ್ಷದಲ್ಲಿ ನಾವು ಕುಡಿಯೋದು ನಿಲ್ಲಿಸ್ಕೋ ಸ್ವಾಮಿ. ನಾವು ಬಸವಣ್ಣ ದೇವಸ್ಥಾನ ಕಡ್ಲಪರಿ ನೀರು ಕುಡಿದು ಸಂಜೆಲ್ಲ ಕಾಲ ಮಾಡಿ ನಾವು ಅಡ್ಡಗಟ್ಟಿ ನಿಲ್ಸಿದ್ದೀವಿ. ಇವತ್ತು ನಮ್ಮ ಊರಲ್ಲಿ ಊರು ಎಲ್ಲಿಗೆ ಬರ್ದಂಗೆ ನಮ್ಮ ಊರು ಹೆಂಗಸರು ಬಜಾರಿರು ಅಂತೀರ. ಸಂಜೆ ಆತು ಅಂದ್ರೆ ಬರ್ತಾರೆ, ಹಿಡ್ಕೊಂಡು ಬಡಿತಾರೆ, ಕಿತ್ಕೋತಾರೆ, ಹೋಗ್ತಾರೆ. ಅದರಿಂದ ನಮ್ಮ ಊರು ಎಲ್ಲ ಮಾರ್ಕೊಂಡು ಮಾರೋದಾದ್ರೆ ಹೆಂಗಸರಿಗೆಲ್ಲ ಕೊಡಿ, ನಾವು ಕುಡ್ದಿಲ್ಲಿ ಮನೆ ಕೇತೀವಿ. ಗಣಸರಿಗೆ ಹಂಚಿ ಅವ್ರು ತಿಂದು ಸತ್ತು ಹೋಗ್ಲತ್ತಾಗಿ ಹೇಳ್ತಾ ಇರೋದು, ಒಂದು ತೊಟ್ಟು ವಿಷ ಕೊಡಿ ನಮಗೆ, ಗಣಸರಿಗೆಲ್ಲ ಕುಡಿಯೋಕೆ ಹತ್ರಕ್ಕೆ ಇಟ್ಕೊಡಿ. ನಾವು 30 ವರ್ಷದಲ್ಲಿ ಚಾಲೆಂಜ್ ಮಾಡಿ ನಿಲ್ಸಿದ್ದೀವಿ. ಇವತ್ತು ಕತ್ತಲ್ಲಿ ಒಂದು ಸರಿಲ್ಲ, ಕೈಲೊಂದು ಬಳಿಲ್ಲ ಅನ್ನಂಗೆ ನಾವು ಹೆಂಗೆ ಜೀವನ ಮಾಡ್ಬೇಕು? ಇವತ್ತು ಕುಂತ್ಕೊಂಡು ನಾವು ಹೊಲ್ಮನ ತಕ್ಕ ಹೋಗ್ಕತ್ತಲ್ಲ ಅಂಥವ್ರು ನಮಗೆ ಬಡ್ದು ಕಿತ್ಕೊಂಡು ಹೋಗ್ತಾರೆ. ನಾವೇನು ಮಾಡ್ಬೇಕು? ಹೆಂಗಸರು ನಮಗೊಂದು ತೊಟ್ಟು ವಿಷ ಕೊಡಿ, ನಾವಿಲ್ಲೇ ಮನೆ ಕೇಳ್ತೀವಿ. ನಾವು ಇನ್ನು ಹಿಂದೆ ಹೆಂಗಿತ್ತು ಕಾನೂನು